ಕರ್ನಾಟಕ ಸಾಹಿತ್ಯ, ಸಾಂಸ್ಕೃತಿಕ, ಧಾರ್ಮಿಕದಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಹೊಂದಿರುವಂತಹ ಈ ರಾಜ್ಯದಲ್ಲಿ ಮಲೆನಾಡಿನಲ್ಲಿ ವಿಶೇಷವಾಗಿ ಧಾರ್ಮಿಕತೆಗೆ ತನ್ನದೇ ಆದ ವೈಶಿಷ್ಟ್ಯವಾದ ಸ್ಥಾನವನ್ನು ಮಲೆನಾಡಿನಲ್ಲಿ ಹೊಂದಿದೆ. ಅದರಲ್ಲೂ ವಿಶೇಷವಾಗಿ ಜೋಗದ ಸಿರಿಯ ತಪ್ಪಲಿನಲ್ಲಿರುವಂತಹ ವಿಶ್ವವಿಖ್ಯಾತ ನಮ್ಮ ಒಡನ್ಬೈಲಿನ ಮಹಾಮಾತೆ ಪದ್ಮಾವತಿ ಕ್ಷೇತ್ರ ಇವತ್ತು ವಿಶ್ವವಿಖ್ಯಾತ ಆಗ್ತಾ ಇದೆ. ಅದಕ್ಕೆ ಬಹಳ ಪ್ರಮುಖವಾದ ಕಾರಣ ಇದಕ್ಕೆ ತನ್ನದೇ ಆಗಿರುವಂತಹ ಇತಿಹಾಸವನ್ನು ಹೊಂದಿದೆ. ಸುಮಾರು 50 ವರ್ಷಗಳ ಕಾಲ ಈಗಾಗಲೇ ಕ್ಷೇತ್ರ ಸ್ಥಾಪನೆಗೊಂಡಿರುವಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಹರಿದು ಬರುವಂತಹ ಒಂದು ಸಂದರ್ಭ ಇದರಲ್ಲಿದೆ. ಹಾಗಾಗಿ ಈ ಕ್ಷೇತ್ರ ಕಳೆದ 50 ವರ್ಷಗಳಿಂದ ಏಕಾಂಗಿಯಾಗಿರುವಂತಹ ಒಬ್ಬ ವ್ಯಕ್ತಿಯಿಂದ ನಿರ್ಮಾಣಗೊಂಡಿರುವಂತಹ ಈ ಕ್ಷೇತ್ರವನ್ನು ಇವತ್ತು ಬಹಳ ವಿಶೇಷವಾಗಿ ಆಗುವಂತಹದನ್ನು ನಾವು ನೋಡ್ತಾ ಇದೀವಿ. ಇವತ್ತು ಇಂಥ ಕ್ಷೇತ್ರದಲ್ಲಿ ಇವತ್ತು ಸಾವಿರಾರು ಜನ ಭಕ್ತರು ದಿನನಿತ್ಯ ಬಂದು ಪ್ರದರ್ಶನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ದರ್ಶನದಿಂದ ಅನೇಕ ಕುಟುಂಬಗಳಿಗೆ ಮತ್ತು ಜನರಿಗೆ ಒಳ್ಳೆಯದಾಗಿರುವಂತಹ ಸಂದರ್ಭವನ್ನು ಸಹ ನಾವು ನೋಡ್ತಾ ಇದ್ವಿ. ಹಾಗಾಗಿ ಈ ಕ್ಷೇತ್ರವನ್ನು ಪರಿಚಯ ಮಾಡಿಸುವಂತ ಐತಿಹಾಸಿಕ ಹಿನ್ನೆಲೆಯನ್ನು ನೀಡುವಂತ ಪ್ರಯತ್ನವನ್ನು ನಮ್ಮ ಚಾನೆಲ್ ನಡೀತಾ ಇದೆ. ಹಾಗಾಗಿ ಇಲ್ಲಿ ದೇವಸ್ಥಾನದಲ್ಲಿ ಈಗಾಗಲೇ ಪೂಜಾ ಕಾರ್ಯಗಳು ನಡೀತಾ ಇದ್ದಾವೆ. ಆಗ ಅನೇಕ ಈ ಕ್ಷೇತ್ರಗಳಲ್ಲಿರುವಂತಹ ಅನೇಕ ದೇವಾಲಯಗಳನ್ನು ಮತ್ತು ದೇವರನ್ನು ಪರಿಚಯ ಮಾಡಿಸುವಂತ ಕೆಲಸವನ್ನು ಈ ಚಾನೆಲ್ ತಂಡದಿಂದ ಮಾಡ್ತಾ ಇದ್ವಿ. ಹಾಗಾಗಿ ದಯಮಾಡಿ ತಮ್ಮ ಈ ಎಲ್ಲ ದರ್ಶನಕ್ಕೋಸ್ಕರ ಕಾದು ನೋಡ್ತಾ ಇರುವಂತಹ ತಮಗೆ ಒಂದು ವಿಶೇಷವಾದ ದೇವಸ್ಥಾನವನ್ನು ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ವಿ. ಆತ್ಮೀಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆ ಮಲೆನಾಡು ಕ್ಷೇತ್ರ ಆಗಿದ್ದು ಹೇಗೆ ಅದು ತನ್ನ ಮಲೆನಾಡಿನ ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆಯೋ ಹಾಗೆ ಕೂಡ ಧಾರ್ಮಿಕ ವಿಧಿವಿಧಾನಗಳಿಗೂ ಶಿವಮೊಗ್ಗ ತನ್ನದೇ ಆದ ಒಂದು ಇತಿಹಾಸವನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ನಾವೀಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಸಮೀಪದ ಒಡಂಬೈಲು ಅನ್ನೋ ಕ್ಷೇತ್ರದಲ್ಲಿದ್ದೇವೆ. ಒಡಂಬೈಲು ಕ್ಷೇತ್ರದ ಇತಿಹಾಸ ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಇಲ್ಲಿ ಚತುರ್ಮುಖ ಶ್ರೀ ಪದ್ಮಾವತಿ ಅಮ್ಮನವರ ದೇವಾಲಯವಿದೆ. ಈಕೆ ಭಕ್ತಾದಿಗಳನ್ನ ಬಹಳ ಭಕ್ತರು ಅಂದುಕೊಂಡಿದ್ದನ್ನ ಅವರಿಗೆ ಈಡೇರಿಸುವ ಮೂಲಕ ತನ್ನ ಶ್ರೇಷ್ಠತೆಯನ್ನು ಮೆರೆದಿದ್ದಾಳೆ ಅಂತ ಹೇಳ್ಬೋದು. ಹಾಗೆಯೇ ಈ ಪದ್ಮಾವತಿ ಅಮ್ಮನವರ ಸನ್ನಿಧಾನದ ಸಮೀಪದಲ್ಲಿಯೇ ಕೂಡ ಅಮ್ಮನವರ ಲಕ್ಕಿ ವೃಕ್ಷ ಇದೆ. ಇದು ಕೂಡ ತನ್ನದೇ ಆದ ಒಂದು ಇತಿಹಾಸವನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಹಾಗೆಯೇ ವೀಕ್ಷಕರೇ, ಇಲ್ಲಿ ಮುಕ್ತಿನಾಗನ ಕ್ಷೇತ್ರ ಇದೆ. ಇದು ಯಾಕೆ ಪ್ರಸಿದ್ಧಿಯಾಗಿದೆ ಅಂತ ಹೇಳಿದ್ರೆ, ಯಾರಿಗೆ ನಾಗದೋಷ ಇರುತ್ತೋ ಅವರು ಇಲ್ಲಿ ಬಂದು ನಾಗದೋಷದ ಪೂಜೆಗಳನ್ನ ಮಾಡಿದ್ರೆ ಪರಿಹಾರ ಆಗತ್ತೆ. ಅಂದರೆ ನಮ್ಮ ಕರ್ನಾಟಕ ರಾಜ್ಯದ 2ನೇ ಕುಕ್ಕೆ ಸುಬ್ರಹ್ಮಣ್ಯದ ರೀತಿಯಲ್ಲಿ ಇಲ್ಲಿ ನಾಗದೋಷಗಳು ಪರಿಹಾರ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗೆಯೇ ವೀಕ್ಷಕರೇ, ಇಲ್ಲಿಯ ಸಮೀಪದಲ್ಲಿ ಜೈನ ಧರ್ಮದ 23ನೇ ತೀರ್ಥಂಕರರಾದಂತಹ ಪಾರ್ಶ್ವನಾಥ ಅವರ ವಿಗ್ರಹವೂ ಕೂಡ ಇದೆ. ಭಕ್ತಾದಿಗಳು ಅಲ್ಲಿಯೂ ಕೂಡ ತಮ್ಮ ಬೇಡಿಕೆಗಳನ್ನ ಇಟ್ಟು ತಮ್ಮ ಆಸೆಗಳನ್ನ ಈಡೇರಿಸಿಕೊಂಡಂತಹ ಹಲವಾರು ನಿದರ್ಶನಗಳಿವೆ. ಇವತ್ತು ನಿಮಗೆ ಅದಷ್ಟು ನಿದರ್ಶನಗಳನ್ನ ಭಕ್ತಾದಿಗಳ ಮೂಲಕವೇ ನಾವು ಕೇಳಿ ನಿಮಗೆ ತಿಳಿಸಿಕೊಡ್ತೇವೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಪಾರಿಸ್ ಅಂತಂದ. ಸರ್ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ? ಇಲ್ಲಿ 2 ವರ್ಷದಿಂದ ಬರ್ತಿದ್ದೀವಿ. ಸರ್ ತಮ್ಗೆ ಹೇಗೆ ಅನಿಸ್ತಾ ಇದೆ, ಅಂದ್ರೆ ತಮ್ಮ ಆಸೆ ಅಭಿಲಾಷೆಗಳಿರ್ಬೋದು ಅಮ್ಮ ಯಾವ ರೀತಿಯಾಗಿ ಈಡೇರಿಸಿದಾಳೆ ಅಂತ? ನಮ್ಮ ಇಲ್ಲಿ ಬಂದ ಮ್ಯಾಗ ನಮ್ಮ ಕಷ್ಟಗಳು ಎಲ್ಲ ದೂರ ಆಗಿ ಹೋಗ್ಯಾವ್ರಿ. ಆಮ್ಯಾಗ ನಮ್ಮ ಇದು ಎಲ್ಲ ಚಲೋ ಒಳ್ಳೇದಾಗಿದ್ರಿ. ಇಲ್ಲಿ ಬಂದ ಮ್ಯಾಗ ಅಲ್ಲೇ ಮತ್ತೊಮ್ಮೆ ಬರ್ಬೇಕಂತಂದು ಆಸೆ ಇದ್ರಿ. ಎಲ್ಲ ಫ್ಯಾಮಿಲಿ ಕರ್ಕೊಂಡು ಬಂದೀವ್ರಿ. ಇವತ್ತು ಆದ್ಮ್ಯಾಗಲ ಚಲೋ ಆಗಿದ್ರಿ, ಒಳ್ಳೇದಾಗಿದ್ರಿ. ಓಕೆ ಸರ್. ಸರ್ ತಮ್ಮ ಹೆಸರು? ಅಪ್ಪ ಸಾಹೇಬ್. ಸರ್ ಎಷ್ಟು ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀರಾ? ಯಾವ ರೀತಿಯಾಗಿ ನಡ್ಕೋತಾ ಇದ್ದೀರಾ? 5 ವರ್ಷದಿಂದ. ಸರ್ ಯಾವ ರೀತಿಯಾಗಿ ತಮ್ಮ ವೈಯಕ್ತಿಕ ಜೀವನವನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅಮ್ಮ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಯಾವ ರೀತಿಯಾಗಿ ಈಡೇರಿಸಿದಾಳೆ ಅಂತ? ಚೆನ್ನಾಗಿರ್ಸದ, ಅಂದ್ರೆ ಯಾವ ರೀತಿಯಾದಂತಹ ಒಂದು ಮಹಿಮೆ? ಸುಖ ಸಮೃದ್ಧಿ ಕೊಟ್ಟಿದ್ದರು. ಸರ್ ಯಾವ ಊರಿಂದ ಬರ್ತಾ ಇದ್ದೀರಿ? ನಾವು ಹುಬ್ಳಿಯಿಂದ ಬಂದೆ. ಹುಬ್ಳಿ ಹತ್ರ ಕುಂದೂರು ತಾಲೂಕು ಗುಡಿಯಂಗಟ್ಟಿಯಿಂದ. ಸರ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್? ನಾವು ಈಗ 4ನೇ ಸರಿಯಾಗಿ ಬರ್ತಾ ಇದ್ದಿದ್ದು. ದೇವಸ್ಥಾನಕ್ಕೆ ನೀವು ಬರ್ತಾ ಇರೋದ್ರಿಂದ ನಿಮ್ಗೆ ಏನಾದರೂ ಬದಲಾವಣೆ ಆಗಿದೆಯೋ? ನಿಮ್ಮ ದೇಹದಲ್ಲಾದ ಚೈತನ್ಯ ಇರ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಾದ ನೋವು ನಿವಾರಣೆ ಆಗಿರ್ಬೋದು, ಅಥವಾ ನಿಮ್ಮ ಕ್ಷೇತ್ರ ನಿಮ್ಮ ಹುಬ್ಳಿಯಿಂದ ಇಲ್ಲಿ ಇಷ್ಟು ದೂರ ಬರಬೇಕಾದ್ರೆ ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಮಹಿಮೆ ಇರಬೇಕು. ಆ ಮಹಿಮೆ ನಿಮ್ಮಲ್ಲಿ ಏನು ಕಂಡುಕೊಂಡಿದ್ದೀರಿ? ನಮಗೆ ಈಗೆಲ್ಲ ನಾವೆಲ್ಲ ಬೇಡ್ಕೊಂಡಿದ್ದೆಲ್ಲ ನಮ್ಗೆ ಸಕ್ಸಸ್ ಆಗೈತಿ. ಆ ಉದ್ದೇಶದಿಂದ ನಾವು ಇಲ್ಲಿ ಪ್ರತಿ ಸರಿ ನಮಗೆ ಯಾವಾಗ ಅನಿಸಿಕೆ ಬರುತ್ತೆ ಅವಾಗ ನಾವು ನಮ್ಮ ಕುಟುಂಬ ಸಮೇತ ನಾವು ಇಲ್ಲಿ ಬಂದು
ನಾವು ತಾಯಿ ಆಶೀರ್ವಾದ ತೊಗೊಂಡು ನಾವು ಹೋಗ್ತೇವೆ. ಈ ಪದ್ಮಾವತಮ್ಮ ದೇವಸ್ಥಾನ ದೇವರಿಗೆ ಯಾವ್ಯಾವ ಹರಕೆಗಳನ್ನು ನೀವು ಸಲ್ಲಿಸಿದಿರಿ, ಹಾಗೂ ಈ ದೇವಸ್ಥಾನದ ವಿಶೇಷತೆ ವಿಶೇಷ ಪೂಜೆ ಪುರಸ್ಕಾರಗಳಂದ್ರೆ ಏನಂತ ನಿಮಗೆ ಗೊತ್ತಿದೆ? ಪೂಜೆ ಪುರಸ್ಕಾರ ದಿನನಿತ್ಯ ನಡೆಯುವಂಥವು ನಡೀತಾ ಇರ್ತಾವೆ. ಅದು ಅದ್ರ ಸಂಬಂಧ ನಾವು ಬಂದು ದೇವಿ ಹತ್ರ ಬೇಡ್ಕೊಂಡು ಹೋಗಿರ್ತೀವಿ. ನಮಗೆ ಈ ಥರ ನಮ್ಗೆ ಒಳ್ಳೇದು ಮಾಡಿದ್ರೆ ನಾವು ನಿನಗೆ ಬಂದು ಅಭಿಷೇಕ ಮಾಡಿಸ್ತೀವಿ ತಾಯಿ ಅಂತೇಳಿ. ನಮ್ಗೆ ಆ ಥರ ಒಳ್ಳೇದಾಗೈತಿ. ನಾವು ಆ ಥರ ನಾವು ಅದಕ್ಕೆ ಅಭಿಷೇಕ ಮಾಡಿಸೋದು, ಅದು ನೋಡ್ಕೋದು ಮಾಡ್ತೀವಿ. ನಾವು ವರ್ಷ ಕಾಯಂ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಈ ಕ್ಷೇತ್ರದಲ್ಲಿ ವಿಶೇಷ ಜಾತ್ರೆ ದಿವಸಗಳೆಲ್ಲ ಇರ್ತವೆ. ಹುಣ್ಣಿಮೆ ದಿವಸ ಇರ್ಬೋದು, ಅಮಾವಾಸ್ಯೆ ದಿವಸ ಇರ್ಬೋದು. ಆ ಟೈಮಲ್ಲಿ ಯಾವ ಥರ ನೀವು ಬಂದಿದ್ದೀವಿ? ನಾವೆಲ್ಲ ಆ ಥರ ಬಂದಿಲ್ಲ. ನಮ್ಗೆ ಯಾವಾಗ ಟೈಮ್ ಸಿಗ್ತೈತಿ, ನಮ್ಗೆ ಆ ತಾಯಿ ಯಾವಾಗ ನಮ್ಮನ್ನು ಬರ್ಮಾಡ್ಕೊಂತಾರ ಆ ಟೈಮ್ನ ನಾವು ಬಂದು ಹೋಗ್ತೀವಿ. ಧನ್ಯವಾದಗಳು. ನಮಸ್ತೆ. ತಮ್ಮ ಹೆಸರು? ಸಾಗರ್ ಅಂತ. ಯಾವ ಊರಿಂದ ಬಂದಿದ್ದೀರಿ? ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿ ಇರೋದು. ನಾನು ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಿದ್ದೀನಿ. ನಮ್ಮ ಅಪ್ಪ ಅಮ್ಮ ಹುಬ್ಳಿಯಲ್ಲಿರೋದು. ಸೊ ಹುಬ್ಳಿಯಿಂದ ಅವ್ರು ಬಂದಿದ್ದ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ತಾವಿಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಂದು ಇದು ಫಸ್ಟ್ ಇಯರು. ಲಾಸ್ಟ್ ಇಯರ್ ನಮ್ಮ ಅಪ್ಪ ಅಮ್ಮ ಬಂದು ಬೇಡ್ಕೊಂಡು ಹೋಗಿದ್ರು ಜಾಬ್ ಸಿಗಲಿ ಅಂತ. ಸೊ ನನಗೆ ಜಾಬ್ ಸಿಕ್ಕಿದೆ. ಹೌದಾ? ನಿಮ್ಗೆ ಇಲ್ಲಿ ಇದರಲ್ಲಿ ಈಗ ಪೂಜೆಗಳೆಲ್ಲ ಮಾಡ್ತಾರಲ್ಲ, ಇದರಲ್ಲಿ ಏನು ವಿಶೇಷ ಪೂಜೆ ಇದೆ, ಅಥವಾ ನಿಮ್ಗೆ ಆ ಪೂಜೆ ಮಾಡಿದಾಗ ನಿಮಗೆ ಏನು ಅನಿಸಿದೆ? ಇಲ್ಲ, ನಂಗೆ ಪೂಜೆ ಅಂತ ಇಲ್ಲ, ಬಟ್ ಇಲ್ಲಿ ಪದ್ಮಾವತಿದ ಮೂಲ ಸ್ಥಾನ ಇಲ್ಲೇ ಇದೆ. ನಮ್ಮ ಜೈನ ಧರ್ಮದ ಪದ್ಮಾವತಿ ಅಮ್ಮನವರ ಸ್ಥಾನ ಇಲ್ಲೇ ಇದೆ. ಸೊ ಅದರಿಂದ ನಾವು ಇಲ್ಲಿ ಬರ್ತೀವಿ. ಇಲ್ಲಿ ಈ ಕ್ಷೇತ್ರಕ್ಕೆ ಜೈನ ಧರ್ಮದವ್ರು ಮಾತ್ರ ಬರ್ತಾರಾ ಅಥವಾ ಉಳಿದವರು ಬರ್ತಾರಾ? ಎಲ್ಲಾ ಧರ್ಮದವರು ಬರ್ಬೋದು. ಸರ್ ನಮಸ್ಕಾರ. ನಮಸ್ಕಾರ. ಸರ್ ತಮ್ಮ ಹೆಸರು? ನನ್ನ ಹೆಸರು ಕಾಡೇಶ್ ಅಂತ. ಯಾವರಿಂದ ಬಂದಿದ್ದೀರಾ ಸರ್? ಬೆಳಗಾಂ ಡಿಸ್ಟ್ರಿಕ್ಟ್ ಕುಕ್ಕೆ ತಾಲೂಕ್ ಎಲ್ಲಿಮನಹಳ್ಳಿ ಗ್ರಾಮದಿಂದ ಬಂದಿರೋದು. ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಾ? ನಾನು ಸುಮಾರು 3-4 ವರ್ಷಗಳಿಂದ ತಿಂಗಳಿಗೆ 2 ಸರಿ 1 ಸರಿ ಬಂದೇ ಹೋಗ್ತೀನಿ. ನಮ್ಮದು ಗಾಡಿ ಇದೆ, ನಾವು ಮಂದಿಗೆ ಕರ್ಕೊಂಬರ್ತೀವಿ. ಇಲ್ಲಿ ಕಾಲದೋಷ ಸರ್ಪವನ್ನು ನಿವಾರಣೆ ಮಾಡ್ತೀವಿ. ಅಮ್ಮನವ್ರ ದರ್ಶನ ಇಲ್ಲಿ ಎಲ್ಲ ಭಕ್ತಾದಿಗಳಿಗೂ ಭಾಳ ಚಲೋ ಆಗಿದ್ದಾರೆ ಇಲ್ಲಿಂದ. ಸರ್ ಈಗ ಇಲ್ಲಿ ನೀವು ಬರ್ತಿದ್ದೀರಲ್ವಾ, ನಿಮ್ಗೆ ಏನಾದ್ರು ವಿಶೇಷ ಅನುಭವ ಅಥವಾ ನಿಮ್ ಕಷ್ಟ ತೀರೋಗಿದ್ದು ಆ ಥರದ್ದು ಏನಾರು ಇದೆಯಾ? ಆ ಥರದ್ದು ಎಲ್ಲರದು ಅನುಭವ ಇದೆ. ಎಲ್ಲರೂ ಪ್ರತಿಯೊಬ್ಬರು ನನಗೆ ಬಂದು ಹೇಳಿ ಹೋಗ್ತಾರೆ, ಇಲ್ಲ ನಾನು ಹೋಗಿದ್ದೆ ಕಾಶರ್ಪದೇಶದಿಂದ ನನಗೆ ಮುಕ್ತಿ ಆಗಿದೆ, ನಾನು ನೆಮ್ಮದಿಯಾಗಿದ್ದೀನಿ. ಈಗ ನಾನು ಕೂಡ ಅಷ್ಟೇ ನೆಮ್ಮದಿಯಾಗಿದ್ದೀನಿ. ನನಗೆ ಮಕ್ಕಳ ಭಾಗ್ಯನೂ ಇದ್ರಿಕಿಲ್ಲ, ಅಮ್ಮನವ್ರದ್ದು ಹತ್ರ ಕೇಳ್ಕೊಂಡಿದ್ದೆ, ನನಗೆ ಮಕ್ಕಳಾದ್ರೆ ನಾನು ಹರಕೆ ತೀರಿಸ್ತೀನಿ ಅಂತ, ಉಡಿ ತುಂಬ್ತೀನಿ ಅಂತ. ನನಗೆ ಇವತ್ತು ಮಕ್ಕಳಾಗಿದ್ದಾವೆ, ಅವರಿಗೆ ಉಡಿ ತುಂಬಿ ಹೋಗ್ತಾ ಇದ್ದೀನಿ. ಹೌದಾ ಸರ್? ಓಕೆ, ಥ್ಯಾಂಕ್ ಯು ಸರ್. ಒಂದು ನಿಮಿಷ ಸರ್, ನಮಸ್ಕಾರ. ಹಲೋ, ನಮಸ್ಕಾರ ರೀ. ತಮ್ಮ ಹೆಸರು? ನನ್ನ ಹೆಸರು ಹನುಮಂತ ರೀ. ಹೌದಾ? ಯಾವೂರಿಂದ ಬಂದಿದ್ದೀರಾ? ಆರೋಗ್ಯ ರೀ, ರಾಯಬಾಗ ತಾಲೂಕು, ಬೆಳಗಾವಿ ಜಿಲ್ಲಾ ರೀ. ಹೌದಾ ಸರ್? ಈಗ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 12 ವರ್ಷ ಆಯ್ತು ರೀ ಮೇಡಮ್, ಬರಕೈತ್ರಿ. ಇಲ್ಲೀಗ ಈ ಕ್ಷೇತ್ರದ ಮಹಿಮೆ ಅಂತ ಹೇಳಿ ಎಲ್ಲರೂ ಹೇಳ್ತಾರಲ್ವಾ, ಆ ಥರ ನಿಮ್ಗೇನು ಒಳ್ಳೇದು ಅನ್ಸಿದೆ? ಎಲ್ಲಾ ತರ ಒಳ್ಳೇದು ಅನ್ಸೈತ್ರಿ. ನಾವು ಒಳ್ಳೇದು ಅನ್ಸೈತನ ಕಾಯಂ ತಿಂಗಳು ಬರ್ತೀವಿ ರೀ ಅಷ್ಟೇ. ಹ್ಞೂ ರೀ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಜಗತ್ತಿನಲ್ಲಿ ಶ್ರೇಷ್ಠವಾದ ಧರ್ಮ ಜೈನ ಧರ್ಮ. ಆ ಜೈನ ಧರ್ಮ ಇವತ್ತು ಜಗತ್ತಿನಲ್ಲಿ ಶಾಂತಿಯನ್ನು ಕಾಪಾಡ್ತಾ ಇದೆ, ಅಹಿಂಸೆಯನ್ನು ಸಾರ್ತಾ ಇದೆ ಅಂತ ಹೇಳಿದ್ರೆ ಅದು ಜೈನ ಧರ್ಮದ ಕೊಡುಗೆ ಸಾಕಷ್ಟು ಇದೆ. ಹಾಗಾಗಿ ಆ ಜೈನ ಧರ್ಮದಲ್ಲಿ ಸಾಕಷ್ಟು 24 ಜನ ತೀರ್ಥಂಕರು, ಅನೇಕ ಮುನಿಗಳು ಅದರಲ್ಲಿ ಕೆಲಸವನ್ನು ಮಾಡಿರುವಂತವರು ನಾವು ಗಮನಿಸ್ತಾ ಇದ್ವಿ. ಇವತ್ತು ನಾವು ಈ ಕ್ಷೇತ್ರದಲ್ಲಿ ಬಂದಂತ ಸಂದರ್ಭದಲ್ಲಿ ಆ ಪೂಜ್ಯ ಗುರುಗಳನ್ನು ನಾವು ಭೇಟಿ ಮಾಡಿ ಅವರ ಮಾಹಿತಿಯನ್ನು ನಾವು ಪಡಿತಾ ಇದ್ವಿ. ಅವರ ಸಂದೇಶವನ್ನು ಸಾರುವಂತ ಕೆಲಸ ಪ್ರಯತ್ನ ಮಾಡ್ತಾ ಇದೆ. ಅವರು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣ ಮತ್ತು ಎಲ್ಲ ಅಂಶಗಳನ್ನು ಅವರು ನಮಗೆ ತಿಳಿಯಪಡಿಸ್ತಾರೆ. ದಯಮಾಡಿ ಶ್ರೀಗಳ ಮಾತುಗಳನ್ನು ನಾವು ಕೇಳೋಣ. ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋ ಗಣಿ, ಮಂಗಲಂ ಕುಂದ ಕುಂದಾಧ್ಯ, ಜೈನ್ ಧರ್ಮಸ್ಥ ಮಂಗಲಂ, ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ, ಪ್ರಧಾನಂ ಸರ್ವಧರ್ಮಾಣಾಂ, ಜೈನಂ ಜಯತು ಶಾಸನಂ, ಜೈನಂ ಜಯತು ಶಾಸನಂ, ಜೈನಂ ಜಯತು ಶಾಸನಂ. ನಮೋ ಅರ್ಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯುರ್ಯಾಣಂ, ನಮೋ ಉವಜ್ಛಾಯಾಣಂ, नमो लोये सव्वसाहुनम। जय बोलो आदिनाथ भगवान की, जय बोलो पार्श्वनाथ भगवान की, जय बोलो शासन देवी पद्मावती माता की, अनंतानंत सिद्ध परमेष्ठ भगवान की, सम्मेदा सिद्ध क्षेत्र की, चारित्र चक्रवर्ती आचार्य श्री शांति सागर मुनि महाराज की, आचार्य गुरु नमी सागर महाराज की, जिनवाणी माता की, अहिंसा परमो धर्म की। ಭಗವಾತ್ಮನು ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ಧರ್ಮ
ಅಹಿಂಸಾ ಪರಮೋ ಧರ್ಮ. ಈ ಅಹಿಂಸಾ ಪರಮೋ ಧರ್ಮವನ್ನು ನಾವು ಯಾವ ಧರ್ಮಕ್ಕೆ ಹೋಲಿಸಬೇಕು ಅಂದರೆ ಜೈನ ಧರ್ಮಕ್ಕೆ ಮಾತ್ರ ಹೋಲಿಸಬೇಕು. ಜೈನಂ ಜಯಿತು ಶಾಸನಂ. ಯಾವ ಜಯಿಸಿದ್ದಾನೆ ಕರ್ಮವನ್ನು, ಕ್ರೋಧ, ಮಾನ್, ಮಾಯಾ, ಲೋಭವನ್ನು ನಾವು ಜಯಿಸಿದ್ದಾನೆ ಅವನಿಗೆ ಜೈನ. ಜಗತ್ತಿನಲ್ಲಿರ್ತಕ್ಕಂಥ ಒಂದು ಎಲ್ಲ ಪ್ರತಿಯೊಂದು ಪ್ರಾಣಿಗಳು ಮೋಕ್ಷ ಹೋಗುವಂಥ ಶಕ್ತಿ ಇದೆ. ಆ ಶಕ್ತಿ ಪ್ರಾಪ್ತಿ ಮಾಡೋಕ್ಕೋಸ್ಕರ ಒಬ್ಬರು ಪದ್ಮಾವತಿಗೆ ನಮಸ್ಕಾರ ಮಾಡಿ ನೇಮ್ ತಗೊಂಡ್ರು. ರುಕ್ಮಾ ಅವಳ ಹೆಸರು. ಅದಕ್ಕಿಂತ ಮುಂಚೆ ಒಬ್ಬರು ಭಕ್ತಿ ಭಾವದಿಂದ ಪದ್ಮಾವತಿ ಆರಾಧನೆ ಮಾಡಿ ಕಿಶಿಂದ ತುಂಬ ಸಂಪತ್ತು ಐಶ್ವರ್ಯ ಎಲ್ಲ ಪ್ರಾಪ್ತಿಯಾಗಿ ಅವರು ತುಂಬ ಜಗತ್ತಿನಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ರು. ಆವಾಗ ಈ ರುಕ್ಮಾನು ಬಸ್ತಿಗೆ ಬಂದು ಗುರುಗಳ ಕಡೆಯಿಂದ ನೇಮ್ ತಗೊಂಡ್ಲು. ಸ್ವಾಮೀಜಿ ನನಗೊಂದು ನೇಮ್ ಕೊಡು ಅಂತ ಹೇಳು. ನಿಮ್ಗೆ ನೀನು ಪದ್ಮಾವತಿ ಒಂದು ಆರಾಧನೆ ಮಾಡು, ಆ ಪದ್ಮಾವತಿ ಆರಾಧನೆಯಿಂದ ನಿನಗೆಲ್ಲ ಒಳ್ಳೇದಾಗ್ತದೆ ಅಂತ. ಮನೆಗೆ ಬಂದು ಗಂಡ ಹೇಳು, ನೋಡ್ರಿ ಇವತ್ತು ನಾನು ಒಂದು ಪದ್ಮಾವತಿ ಆರಾಧನೆ ಮಾಡ್ಬೇಕಂತ ವಿಚಾರ ಮಾಡಿ ನೇಮ್ ತೊಗೊಂಡು ಬಂದಿದ್ದೇನೆ. ಅವನು ಸ್ವಾಮಿ ನೇಮ್ ಕೊಟ್ಟು ನಿನಗ ನಡೆ ನೇಮ್ ಪಾಲನೆ ಮಾಡೋದಿಲ್ಲ ಅಂದ ತಕ್ಷಣ ಸಾಕಷ್ಟು ಮಕ್ಕಳಿದ್ದು ಅವಳಿಗೆಲ್ಲ ಒಂದು ತುತ್ತ ಅನ್ನ ಪ್ರಿಯ ಆಗ್ಬಿಟ್ಲು. ಇನ್ನೊಂದು ಊರಿಗೆ ಕೆಲಸಕ್ಕೆ ಹೋದ್ಲು. ಯಾರು ಪೈಲೆ ಪದ್ಮಾವತಿ ಆರಾಧನೆ ಮಾಡಿದ್ರು ನೋಡಿ ಅವ್ರ ಮನೆಯಲ್ಲಿ ಚಾಕರಿ ಇತ್ತು. ಅವಳು ತುಂಬ ಸ್ವಲ್ಪ ದಿವಸ ಹೋಯ್ತು. ಅವ್ರಿಗೆ ಅಗದಿ ಆತ್ಮವಿಶ್ವಾಸ ಉತ್ಪನ್ನ ಆಯ್ತು. ಅವ್ರು ಕೇಳಿದ್ರು, ನಿಮ್ಗೆ ಯಾವ ಪರದಿಂದ ಸಂಪತ್ತು ಪ್ರಾಪ್ತಿ ಆಯಿತು ಹೇಳಿ. ನಾನು ಒಂದು ಪದ್ಮಾವತಿ ಆರಾಧನೆ ಮಾಡಿದ್ದೆ, ಆ ಪದ್ಮಾವತಿ ಆರಾಧನೆಯಿಂದ ನಾನು ತುಂಬ ಸಂಪತ್ತು ಐಶ್ವರ್ಯ ಪ್ರಾಪ್ತಿ ಆಯ್ತು. ಸಮುದ್ರ ಯಾವ ಪ್ರಕಾರ ಇದೆ ನೋಡಿ, ಸಮುದ್ರ ಎಂದು ಖಾಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಂಪತ್ತವನ್ನು ನಮಗೆ ಪದ್ಮಾವತಿ ದೇವಿ ಪಾರ್ಶ್ವಾತ ನಿಮಿತ್ತದಿಂದ ನಮಗೆ ಪದ್ಮಾವತಿ ಯಾವುದು ಊರು ಊರ್ಯಾವುದು? ಈ ಊರ ಹೆಸರೇನು? ಒಡಂಬಲಿ. ಪದ್ಮಾವತಿ ಆರಾಧನೆಯಿಂದ ನನಗೆ ತುಂಬಾ ಪ್ರಾಪ್ತಿಯಾಗಿದೆ. ಆವಾಗ ಅವಳು ಬಂದ್ಲು, ಪದ್ಮಾವತಿ ದೇವಿಯಿಂದ ನಮಸ್ಕಾರ ಮಾಡ್ತಾ ಇದ್ಲು. ಹೇ ಪದ್ಮಾವತಿ ದೇವಿ, ನಿನ್ನ ಹೊರತು ನನಗೆ ಯಾರೂ ಇಲ್ಲ, ತಾಯಿ ಇಲ್ಲ, ತಂದಿಲ್ಲ, ಬಳಗಿಲ್ಲ. ನಾನು ತಪ್ಪು ಮಾಡಿದ್ದೆ. ಏನು ತಪ್ಪು ಮಾಡಿದ್ದೆ? ನಾನು ಮುನಿಗಳಿಂದ ನೇಮ್ ತಗೊಂಡೆ ಪದ್ಮಾವತಿ ಆರಾಧನೆ ಮಾಡೋಕ್ಕೋಸ್ಕರ. ನನ್ನ ಗಂಡ ಹೇಳಿದ, ಯಾವ ನೇಮ ಕೊಟ್ಟನಿಲ್ಲ, ಎಂಥ ಸ್ವಾಮಿ ಅವನು, ಅಲ್ಲಿ ಹೋಗಬೇಡ, ಬಸ್ತಿಗೆ ಹೋಗಬೇಡ, ಇನ್ನು ನೀನು ಬಸ್ತಿಗೆ ಹೋಗಬೇಡ. ಅದಕ್ಕೋಸ್ಕರ ನನಗೆ ಸಾಕಷ್ಟು ತುಂಬಾ ಕಷ್ಟ ಆಗಿದೆ. ಬಂದು ಅಳ್ತಾ ಇದ್ಲು ಅವಳು. ಯಾರಿಗೆ? ಪದ್ಮಾವತಿ ಕುಂತ ಅಳ್ತಾ ಇದ್ಲು. ಅಳು ಕಾಲಕ್ಕನ ಸಾಕ್ಷಾತ್ ಪದ್ಮಾವತಿ ಜಗ್ ಜಗ್ ನಿಂತು ಕಿಶಿಂದ ಕಣ್ಣು ಮುಚ್ಚಿದ್ಲು. ಅವಳು ಕಣ್ಣು ಕಾಣಿಸ್ತಾ ಇದ್ದಿಲ್ಲ. ಜಗ್ ಜಗ್ ನಿಂತು ಕಿಶಿಂದ, ನೋಡು ರುಕ್ಮಾ, ನಿನಗೇನು ತೊಂದರೆ ಆಗುದಿಲ್ಲ, ನೀನು ಏನು ಚಿಂತೆ ಮಾಡೋದು ಕಾರಣ ಇಲ್ಲ, ನಿನಗೆ ಸಾಕಷ್ಟು ಸಂಪತ್ತು ಐಶ್ವರ್ಯ ಎಲ್ಲ ಮನೆಯಲ್ಲಿ ಪ್ರಾಪ್ತಿ ಮಾಡಿದ್ದೇನೆ. ಅವಳು ಕಣ್ಣು ತೆರೆದ್ಲು, ಕಣ್ಣು ನೋಡ್ತಾ ಇದ್ದಾಳೆ, ಏನು ಕಾಣ್ತಾ ಇದ್ಲ. ಅಮ್ಮ ಕಾಣ್ತಾ ಇದ್ದಿದ್ದಿಲ್ಲ. ಮನೆಗೆ ಬಂದ್ಲು. ಎಲ್ಲ ಮಕ್ಕಳೆಲ್ಲ ಭರ್ಜರಿ ರಾಜವಂಶದಂಗೆ ಆಗಿದ್ಲು. ಮನೆಯೆಲ್ಲ ರಾಜವಾಡಿಯಾಗಿತ್ತು. ಇದರಿಂದ ಒಂದು ಪದ್ಮಾವತಿ ಆರಾಧನೆ. ಭಕ್ತ ಯಾರು? ಭಕ್ತಾಮರ ಪ್ರಣತ ಮೌಲ್ಯ ಮಣಿಪ್ರಭಾನ ಮುದ್ದೋದಕಂ ದಲಿತ ಪಾಪ ತಮೋಹಿತಾನಂ ಸಮ್ಯಕ್ ಪ್ರಣಮ್ಯ ಜನಪಾದ ಯುಗಂ ಯುಗಾದ ವಾಲಂ ವನಂ ಭವಜಲೆ ಪತತಾಂ ಜನ. ಭಕ್ತ ಸಾಧ್ಯ ಆಗ್ಬೇಕಾದ್ರೆ ಭಕ್ತ ಹೆಂಗಿರ್ಬೇಕು? ಭಕ್ತಿ ಇರಬೇಕು. ಯಾರ ಮೇಲೆ ಭಕ್ತಿ ಇರಬೇಕು? ಭಗವಂತನ ಮೇಲೆ. ಯಾರೋ ಪಾರ್ಶ್ವನಾಥ ಧರಣಿ ಪದ್ಮಾವತಿ ಯಾವ್ದು 24 ಮಂದಿ ತೀರ್ಥಂಕರಿದ್ದಾರೆ. 24 ತೀರ್ಥ ಗೋಮುಖ ಯಕ್ಷಾದಿ ಸಿದ್ಧಾಯಣಿ ಯಕ್ಷೇಕ್ಷಣಿ ತನಕ ಪದ್ಮಾವತಿ, ಜ್ವಾಲಾಮಲ್ಲಿ, ಕುಸ್ಮಾಂಡಿ, ಪದ್ಮಾವತಿ ಎಲ್ಲ ಭಕ್ತಿ ಮಾಡ್ಬೇಕಾದ್ರೆ ನನಗೆಲ್ಲ ಸಂಪತ್ತು ಐಶ್ವರ್ಯ ಪ್ರಾಪ್ತಿ ಆಯ್ತು. ಅವಾಗ ಏನ್ ಮಾಡಲ ಅವಳು? ರುಕ್ಮಾವ 4-5 ಮಂದಿ ಮಕ್ಕಳಿದ್ರು. ಬಡವ್ರಿಗೆ ಮಕ್ಕಳು ಜಾಸ್ತಿ ಇರ್ತಾರೆ, ದವಳವ್ರ ಮಕ್ಕಳು ಜಾಸ್ತಿ ಇರುವುದಿಲ್ಲ. ಇದ್ದರು ಹೆಂಗ್ರೆ ಒಂದು ಮಳ್ಳಿ ಕಡ್ಡಿ ಗೊತ್ತಾಗ್ತದೆ. ಒಂದು ಮಳ್ಳಿ ಒಂದು ಇದಿದೆ, ಸೊಂಟ ಇಷ್ಟೇ, ಒಂದು ದಾರಿ ನಟ್ಟಿ ಇದೆ, ಅದಕ್ಕೆ ಮಳ್ಳಿ ಕಡ್ಡಿ ಅಂತ ಅದಕ್ಕೆ. ಆ ಪ್ರಕಾರ ಮಕ್ಕಳೆಲ್ಲ ಏನಾದ್ರು ತುಂಬಾ ರಾಜವಂಶಕ್ಕೆ ಆಗಿದ್ರು. ಅವಾಗ ಬಂದ ಪದ್ಮಾವತಿ ಮತ್ತೆ ನಮಸ್ಕಾರ ಮಾಡಿ ಆರಾಧನೆ ಮಾಡಿ ತುಂಬಾ ಸಂಪತ್ತು ಐಶ್ವರ್ಯ ಎದನ್ನು ಪ್ರಾಪ್ತಿ ಆಯ್ತು? ಶುಕ್ರವಾರ ಸಂಪತ್ತು ವ್ರತ ನೇಮದೆ. ಯಾವುದೋ ಪದ್ಮಾವತಿ ಆರಾಧನೆಯಿಂದ ಯಾರಿಗೆ ಏನು ಸಂಕಟ ಇದೆ ನೋಡಿ, ಬಂದ ಆತ್ಮ ಭಕ್ತಿಯಿಂದ ನಾವು ಕಾಪಾಡಿಕೊಂಡಿದ್ರೆ ನಮ್ಮ ಪದ್ಮಾವತಿ ಏನ್ ಮಾಡ್ತಾಳೆ? ಪಾರ್ಶ್ವನಾಥಿ ಒಡಂಬೆ ಊರ ಏನಾಗ್ತದೆ ನಿಮ್ಗೆ ಗೊತ್ತಿಲ್ಲ. ಅಲ್ಲಿ ನೋಡಿಲ್ಲ ಇನ್ನೂ ಪದ್ಮಾವತಿನ ಹುತ್ತ ನೋಡಿದ್ದಾಳೆ. ಗೊತ್ತಾಗ್ತದೆ. ಹಾವಿನ ಹುತ್ತ ನೋಡಿ, ಹಾವಿನ ಹುತ್ತಿದ್ದಾಳೆ ಅವಳು. ಯಾಕೆ? ಪೂರ್ವ ಜನ್ಮ ಸುಕೃಪ ಮೊನ್ನೆದಿಂದ ಇಂದು ಮಾಡಿದ ಕರ್ಮ ಇಂದು ಮಾಡಿದ ಕರ್ಮ ಇಂದು ತೀರಿಸಬೇಕು. ಜನ ಮೇಲೆ ಶಬ್ದ ಕೆಡಬೇಕು. ಯಾರೇನು ಮಾಡುವರು, ಯಾರಿಂದಲೇನಿವುದು ನಮ್ಮ ಪೂರ್ವ ಜನ್ಮ ಕರ್ಮ ಹರಿ ಬ್ರಹ್ಮ ಯಾರಿಗೆ ಬಿಟ್ಟಿದ್ದಿಲ್ಲ. ಯಾಕೆ? ಮಾಡಿದ್ದವಣ್ಣು ಮಹಾರಾಯ. ಹಂಗ ಪ್ರಾಪ್ತಿ ಆಗ್ಬೇಕಾದ್ರೆ ಅದು ಒಡಂಬೆ ಗ್ರಾಮದಲ್ಲಿ ಎಲ್ಲಿ ಹುತ್ತಲ್ಲಿದ್ದಾಳೆ ಪದ್ಮಾವತಿ. ಅತ್ಯಂತ ಎಷ್ಟು 500 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? 500 ವರ್ಷ. ಅಂದ್ರೆ ನಿಮ್ಗೆ ಎಷ್ಟು ವರ್ಷ ಆಯ್ತು ಈಗ? ಕ್ಷಣಂ ಚಿತ್ತಂ ವಿಣಂಯುತ್ತಂ ಮಾನಸಂ. ಯಾವುದು? ಯಮನ್ನ ಬಡಿಯುವಂತ ಶಕ್ತಿ. ಯಮನ್ನ ನಾವು ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವನ್ನ ಕಾಪಾಡುವಂತ ಶಕ್ತಿ ಯಾರಿಗಿದೆ? ಧರ್ಮದಲ್ಲಿದೆ. ಯಮ ನಿಮ್ಮನ್ನ ಕೈ ಹಸಲ ದುಃಖಕ್ಕವೋ ಕಮ್ಮಕ್ಕವೋ ಬೋಹಿಲಾವೋ
ಸುಗೈಗಮನಂ ಸಮಾಧಿ ಮರಣಂ ತ್ರಿಗುಣ ಸಂಪತ್ತಿ ಹೇ ಭಗವನ್ ಹೇ ಪಾರ್ಶ್ವನಾಥ ತೀರ್ಥಂಕರ ನಿಮ್ಮಲ್ಲಿ ಗುಣ ನಮಗೆ ಪ್ರಾಪ್ತಿ ಆಗಲಿ. ಕಮಟ ಗೊತ್ತದೆ ನಿಮ್ಗ? ಯಾರು? ಪಾರ್ಶ್ವನಾಥ ಅವರು ಒಂದು ತಪಶ್ಚರ್ಯ ಮಾಡ್ತಾ ಇದ್ರು. ಅವಾಗ ಪಂಚಾಗ್ನಿ ತಪಶ್ಚರ್ಯ ಮಾಡ್ತಾ ಇದ್ದ. ಅಲ್ಲಿ ಎರಡು ಸಾಪ್ ಅಂದ್ರೆ ಗೊತ್ತಾಗ ಹಾವು ಒಂದು ಕಟ್ಟಿಗೆಯಲ್ಲಿ ಸಾಯ್ತಾ ಇದ್ದು, ಒಳ್ಳೆ ಅಗ್ನಿ ಅವ್ರು ಸುಡ್ತಾ ಇದ್ದು. ಪಂಚಾಗ್ನಿ ತಪಶ್ಚರ್ಯ ಮಾಡ್ತಾ ಇದ್ದ. ಅವಾಗ ಹೇಳ್ದ ಪಾರ್ಶ್ವ ಹೇಳಿದ್ರು, ನೋಡಪ್ಪ ಇಲ್ಲಿ ಎರಡು ಕಟ್ಟಿಗೆ ಒಳಗೆ ಒಂದು ಸರ್ಪ್ ಇದೆ, ನಾಗ ಮತ್ತು ನಾಗಿನಿ, ನೀ ಬಿಡಿಸಪ್ಪ. ನಡಿ ಹೋಗಿ, ನೀನೇ ಯಾರು ತುಂಬಾ ಕಟ್ಟಿಗೆ ಉರಿತಾ ಇದ್ದಾರೆ ಮನೆಯಲ್ಲಿ. ಈಗ ಯಾರು ಕಟ್ಟಿಗೆ ಮನೆಯಲ್ಲಿ ಯಾರು ಉರಿದಿಲ್ಲ. ಯಾಕೆ ಉರಿದಿಲ್ಲ? ನಿಮ್ ಪುಣ್ಯ ಪ್ರಾಪ್ತಿಯಾಗಿದೆ, ಆದ್ರೆ ಕರ್ಮಕ್ಕೆ ನೀವು ಅಂಟುಕೊಂಡಿದ್ದೀರಿ, ಧರ್ಮಕ್ಕೆ ಅಂಟುಕೊಂಡಿಲ್ಲ. ಧರ್ಮಕ್ಕೆ ಅಂಟುಕೊಂಡಿಲ್ಲದಕ್ಕೋಸ್ಕರ ನಿಮ್ಗೆ ತ್ರಾಸ ಆಗ್ತದೆ, ದುಃಖ ಬರ್ತದೆ, ಸಂಪತ್ತು ಐಶ್ವರ್ಯ ಎಲ್ಲ ಹೋಗ್ತದೆ. ಎದರಿಂದ ಹೋಗ್ತದೆ? ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಉತ್ಪನ್ನ ಆಗ್ತದೆ. ದೊಡ್ಡ ಸಾಕಷ್ಟಿದೆ ಈಗ. ಭಕ್ತಿ ಇಲ್ಲದಕ್ಕೋಸ್ಕರ ನೀವು ಈ ತರ ಅನಾದಿ ಕಾಲದಿಂದ ಮನುಷ್ಯ ದೇವ ನಾರ್ಕಿ ತಿರಿಯಂಚಾಗಿ ನಾವು ತಿರುಗುತ್ತಾ ಇದ್ದೀವಿ. ಆ ನಾಶ ಮಾಡೋಕ್ಕೋಸ್ಕರ ಧರ್ಮ ಎಲ್ಲರಿಗೆ ಏಕಸ್ಥಾನ ಇದೆ. ಧರ್ಮದಿಂದ ಎಲ್ಲ ಸಂಪತ್ತು ಪ್ರಾಪ್ತಿ ಆಗುವಂತ ಶಕ್ತಿ ಇದೆ. ಆ ಧರ್ಮದಿಂದ ನಾವೆಲ್ಲ ಕಾಪಾಡಿಕೊಂಡು ಒಳ್ಳೆ ಮಾರ್ಗದಿಂದ ಹೋಗುವಂತ ಶಕ್ತಿ ಇಲ್ಲಿದೆ. ವಡಂಬಿ ಗ್ರಾಮದಲ್ಲಿ ಇದೆ, ಪದ್ಮಾವತಿ ದೇವಿ ಆಶೀರ್ವಾದ ಇದೆ. ಎಲ್ಲರೂ ನೀವು ಏನು ಚಿಂತೆ ಮಾಡೋದು ಕಾರಣ ಇಲ್ಲ, ದಯಾ ಬೇಕು ಮಾತ್ರ ಇಷ್ಟೇ. जय बोलो पार्श्वनाथ भगवान की, जय बोलो पद्मावती माता की, जो चरक देव गोमुखादि सिद्धांत यक्षिणी भगवान की, कुष्मांडिनी माता की, ज्वालामल्ली माता की, धरणे पद्मावती माता की, चारित्र चक्रवर्ती आचार्य श्री शांति सागर मुनि महाराज की, आचार्य गुरु नमी सागर महाराज की, जिनवाणी माता की, अहिंसा परमो धर्म की, जय बोलो निर्वाण सागर महाराज की. ಚತುರ್ಮುಖ ಶ್ರೀ ಪದ್ಮಾವತಿ ದೇವಿಯ ಮುಂದಿದ್ದೀವಿ. ಈ ಅಮ್ಮನನ್ನ ನಾವು 4 ದಿಕ್ಕುಗಳಲ್ಲಿ ಕೂಡ ತಾಯಿಯನ್ನ ನೋಡಬಹುದು. ಇದು ಈ ಕ್ಷೇತ್ರದ ಮಹಿಮೆ. ವೀಕ್ಷಕರೇ, ನಾವೀಗ ಚತುರ್ಮುಖ ಶ್ರೀ ಪದ್ಮಾವತಿ ದೇವಿ ಸನ್ನಿಧಿಯಲ್ಲಿದ್ದೀವಿ. ಈಗ ಬನ್ನಿ ಅರ್ಚಕರೊಡನೆ ಮಾತಾಡೋಣ. ಒಡಂಬೈಲ್ ಪದ್ಮಾವತಿ ದೇವಸ್ಥಾನದ ನಾವು ಅರ್ಚಕರು. ನಮ್ಮ ಹೆಸರು ಸುಕುಮಾರ್ ಪಂಡಿತ ಅಂತೇಳಿ. ಇದು ಲಿಂಗನಮಕ್ಕಿ ಡ್ಯಾಮ್ದಲ್ಲಿ ಹೆಬ್ಬೈಲು ಅಂತೇಳಿ ಅಲ್ಲೇ ಕ್ಷೇತ್ರ ಮುಳುಗಡೆ ಆಗತ್ತೆ. ಮುಳುಗಡೆ ಆದಾಗ ಆ ಎಚ್.ಎಂ. ವೀರರಾಜ ಜೈನ್ ಅಂತೇಳಿ ಅವರ ತಂದೆಯವರ ಕಾಲಕ್ಕೆ ಈ ಹೆಬ್ಬೈಲಮ್ಮನವರು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಆವಾಗ ಎಲ್ಲಿಂದ ಹುತ್ತ ಬೆಳೀತಾ ಬರುತ್ತೆ. ಯಾರಿಗೆ ಸಂತಾನ ಭಾಗ್ಯ, ಬಿಸ್ನೆಸ್ಸು, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಉದ್ಯೋಗ, ನೌಕರಿ ಎಲ್ಲ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದವರಿಗೆಲ್ಲ 99% ಎಲ್ಲ ಸಕ್ಸಸ್ ಆಗಿದೆ. ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಉತ್ತರ ಪ್ರದೇಶ್, ಬಿಹಾರ್ ಎಲ್ಲರೂ ಸಹ ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿಯಾಗುತ್ತಾರೆ. ಯಾವ ಊರು? ಹುಬ್ಳಿ. ನಾಡು ಹೇಳ್ತೀಯಾ? ಹೇಳ್ತೀನಿ ಹೆಸರೇನು ಪುಟ? ಚಿನ್ಮಯ ರಾಜಮಣಿ. ಯಾವ ಊರು? ಹುಬ್ಳಿ. ಹೌದಾ, ನಮಗೋಸ್ಕರ ಹಾಡು ಹೇಳ್ತೀಯಾ? ಮಳೆ ನಿನ್ನ ಬಿಂಬಳ ಜೇನು ತರ ಏನು ತರುತ್ತಿರಲು, ವೈರಿಗಳೆಲ್ಲ ಹಿಮ್ಮೆಟ್ಟಿ ಹಿಂದಕ್ಕೆ ಬರುತ್ತಿರಲು, ವೈರಿಗಳೆಲ್ಲ ಹಿಮ್ಮೆಟ್ಟಿ ಹಿಂದಕ್ಕೆ ಬರುತ್ತಿರಲು, ಬಿಂಬದಿಂದಲೇ ಅವರುಗಳನ್ನು ಓಡಿಸುದೇವಿ ಮಹಾತಾಯೆ, ಅಂತ ಶಕ್ತಿಯ ತೋರಿದ ತಾಯೆ ನೀನು ನಿನ್ನ ಲೀಲೆಯು ಶ್ರೀಪದ ಮಾಂಬ, ನಾ ಕಂಡೆ ನಿನ್ನ ಬಿಂಬ, ನಿನ್ನ ದರ್ಶನ ಮಾತ್ರದಿಂದ ನಾವು ಧನ್ಯರಾದೆವಮ್ಮ.
ವೀಕ್ಷಕರೇ, ನಾವೀಗ ಒಡಂಬೈಲು ಕ್ಷೇತ್ರದ ಭೂತರಾಯರ ಸನ್ನಿಧಿಲಿದ್ದೀವಿ. ಇಲ್ಲಿ ಭಕ್ತಾದಿಗಳು ಬಂದವರು ಹರಕೆಗಳನ್ನು ಸಲ್ಲಿಸಿ ಇಲ್ಲಿ ತಮ್ಮ ಆಸ್ತಿ ಪಾಸ್ತಿ ರಕ್ಷಣೆಗೆ ಬೇಡ್ಕೊಳ್ತಾರೆ. ಹಾಗೂ ಈ ಕ್ಷೇತ್ರದ ರಕ್ಷಣೆಯನ್ನು ಸಹ ಇಲ್ಲಿ ಭೂತರಾಜರೇ ಮಾಡ್ತಾರೆ. ಈ ಜೈನ ಧರ್ಮದ ಮೂಲ ತತ್ವ ಅಹಿಂಸೆ. ಹಾಗಾಗಿ ಇಲ್ಲಿ ಕುರಿ ಕೋಳಿಗಳನ್ನ ಬಲಿ ಕೊಡೋ ಬದಲಾಗಿ ಇಲ್ಲಿ ಕುಂಬಳಕಾಯನ್ನ ಬಲಿಯಾಗಿ ಕೊಡ್ತಾರೆ. ಜೈನ ಧರ್ಮ ಪ್ರಪಂಚದ ಸರ್ವಶ್ರೇಷ್ಠ ಧರ್ಮಗಳಲ್ಲಿ ಜೈನ ಧರ್ಮವೂ ಕೂಡ ಒಂದು. ಅಹಿಂಸಾ ತತ್ವವನ್ನ ಬೋಧಿಸ್ತಕ್ಕಂತಹ ಒಂದು ಧರ್ಮ ಅಂತ ಹೇಳಿದ್ರೆ ಜೈನ ಧರ್ಮ ಅಂತ ನಾವು ಹೇಳ್ಬೋದು. ಜೈನ ಧರ್ಮದಲ್ಲಿ ನಾವು ಆದಿನಾಥ ಎನ್ನುವಂತಹ ಒಂದು ತೀರ್ಥಂಕರರಿಂದ ಜೈನ ಧರ್ಮ ಏನು ಉಗಮ ಆಗತ್ತೆ. ಹಾಗೆ ಜೈನ ಧರ್ಮದಲ್ಲಿ 24 ತೀರ್ಥಂಕರರನ್ನ ನಾವು ನೋಡ್ತೀವಿ. 24 ತೀರ್ಥಂಕರರಲ್ಲಿ ಪ್ರಮುಖವಾದಂತವ್ರು ಅಂತ ಹೇಳಿದ್ರೆ 23ನೇ ತೀರ್ಥಂಕರರಾಗಿರುವಂತಹ ಪಾರ್ಶ್ವನಾಥ ಅವರು. ಆ ಮೂರ್ತಿಯ ಕೆಳಗಡೆ ನಾವಿದೀವಿ ಇವಾಗ. ಅದರ ಬಗ್ಗೆ ಗುರೂಜಿ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಇದು ನಮ್ಮ ಜೈನ ಧರ್ಮದಲ್ಲಿ ನೀವು ಹೇಳಿದ ಹಾಗೆಯೇ ಈ ಪಾರ್ಶ್ವನಾಥ ಸ್ವಾಮಿ ತೀರ್ಥಂಕರರಲ್ಲಿ 23ನೇವರು. ಇವರು ನಮ್ಮ ಜೈನ ಧರ್ಮದ ತತ್ವಗಳನ್ನು ಸಾರಿದ್ದಾರೆ ಜಗಕ್ಕೆಲ್ಲ. ಅದೇ ರೀತಿಯಾಗಿ ಅಹಿಂಸಾ ಪರಮ ಧರ್ಮವನ್ನ ಈ ಜೈನ ಧರ್ಮದಲ್ಲಿ ಮಾತ್ರ ಕಾಣ್ಲಿಕ್ಕಾಗ್ತದೆ. ಅಂತ ಹೇಳಿದ್ರೆ ಅಹಿಂಸಾ ಪರಮ ಧರ್ಮ ಅಂತ ಹೇಳಿದ್ರೆ ಏನು? ಒಂದು ಪ್ರಾಣಿಯನ್ನ ಕೊಂದಿದಾಗ